ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ರಸ್ತೆಗಳ ಗುಂಡಿಗಳ ಬಗ್ಗೆ ಕೃಷ್ಣ ಬೈರೇಗೌಡರು ಕಿಡಿಕಾರಿದ್ದಾರೆ. ಕಾರಿನಲ್ಲಿ ಹೋಗುವಾಗ ಗರಂ ಆದ ಬೆಂಗಳೂರು ನಗರಾಭಿವೃದ್ಧಿ ಸಚಿವ. ಇನ್ನು ಕಾರಿನಲ್ಲಿ ಸಂಚರಿಸುವಾಗಲೇ ಅಧಿಕಾರಿಗಳಿಗೆ ಸಚಿವರು ತಾಕೀತನ್ನ ಮಾಡಿದ್ದಾರೆ. ಬೆಂಗಳೂರು ರಸ್ತೆಗಳ ಗುಂಡಿಗಳ ಬಗ್ಗೆ ಕೃಷ್ಣ ಬೈರೇಗೌಡರು ಸಚಿವರಿಗೆ ಈಗಾಗಲೇ ಕೃಷ್ಣ ಬೈರೇಗೌಡರು ಕಿಡಿಕಾರಿದ್ದಾರೆ. ಕಾರಿನಲ್ಲಿ ಹೋಗುವಾಗ ಗರಂ ಆದ ಬೆಂಗಳೂರು ನಗರಾಭಿವೃದ್ಧಿ ಸಚಿವ. ಕಾರಿನಲ್ಲಿ ಸಂಚರಿಸುವಾಗಲೇ ಅಧಿಕಾರಿಗಳಿಗೆ ಸಚಿವರು ತಾಕೀತನ್ನ ಮಾಡಿರುವಂತದ್ದು. ರಸ್ತೆ ಗುಂಡಿಗಳನ್ನ ಶೀಘ್ರವಾಗಿ ಮುಚ್ಚಿ ಸ್ಪಾಟ್ ಮಾಡಬೇಕು ಅಂತ ಹೇಳಿದ್ದಾರೆ. ರಸ್ತೆ 4 ಮೀಟರ್ಗಿಂತ ಕಡಿಮೆ ಅಗಲ ಇದ್ರೂ ಕೂಡ ಸೆಂಟರ್ ಮಾರ್ಕಿಂಗ್ ಅನ್ನ ಮಾಡಲೇಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿರುವಂತದ್ದು. ಎಲ್ಲ ನಮ್ಗೆ ಬೇರೆ ಏನಾದ್ರೂ ನಾವ್ ಹಿಂಗಲ್ಲ ಹಿಂಗ್ ಮಾಡಿ ಅಂದ್ರೆ ಥಿಯರಿ ಲೆಕ್ಚರ್ ಕೊಡ್ತಾರೆ. ಕೆಲಸ ಮಾಡೋದು ನೋಡಿದ್ರೆ ಥಿಯರಿಗೂ ಕೆಲಸಕ್ಕೂ ಸಂಬಂಧನೇ ಇಲ್ಲ. ಸೊ ಹಾಗಾಗಿ ಪಾಟ್ ಹೋಲ್ ಫಿಲ್ಲಿಂಗ್ ಮಾಡಿ ಆಸ್ಪಾಲ್ಟ್ ಮಾಡುವಂತದ್ ಮಾಡಬೇಕು. ಆ ತರನು ಎಸ್ಟಿಮೇಟ್ ಅಲ್ಲಿ ಮಾಡ್ಕೊಳ್ಳಿ. ಇನ್ನೊಂದು ಸಣ್ಣ ವಿಷಯ, ಈಗ ಏನೋ ನಿಮ್ಮ IRC ಬುಕ್ ಅಲ್ಲಿ ಇದೆಯೋ ಕೈಪಿಡಿಯಲ್ಲಿ ಇದೆಯೋ ಗೊತ್ತಿಲ್ಲ, ಯಾರು ಹೇಳ್ತಾರೆ ಗೊತ್ತಿಲ್ಲ, ಇದು ಏನ್ ಕಾಮನ್ ಸೆನ್ಸ್ ಅಂತ ನನ್ಗೆ ಗೊತ್ತಿಲ್ಲ. ಒಂದು ರಸ್ತೆ ಮಾಡಿದ್ರೆ ಎಡ್ಜಸ್ ಅಲ್ಲಿ ಮಾತ್ರ ಲೇನ್ ಮಾರ್ಕಿಂಗ್ ಮಾಡ್ತಾರೆ. ಇಲ್ಲಿ ಹಂಗಾದ್ರೆ ಏನು, ಎರಡು ಬದಿ ಮಧ್ಯ ಲೆಫ್ಟ್ ಅಲ್ಲಿ ರೈಟ್ ಹೋಗ್ಬಹುದು, ರೈಟ್ ವೆಹಿಕಲ್ ಲೆಫ್ಟ್ ಲೇನ್ ಅಲ್ಲಿ ಹೋಗ್ಬಹುದು. ಏನು ಲೇನ್ ಡಿಮಾರ್ಕೇಶನ್ ಇರೋದಿಲ್ಲ. ಎಂಡ್ ಅಲ್ಲಿ ಮಾತ್ರ ಏನು ಲೇನ್ ಮಾರ್ಕಿಂಗ್ ಮಾಡ್ತಾರೆ. ಸೆಂಟರ್ ಅಲ್ಲಿ ಲೆಫ್ಟ್ ರೈಟ್ ಅಂತ ಡಿವಿಷನ್ ಮಾಡೋದಿಕ್ಕೆ ಲೇನ್ ಮಾರ್ಕಿಂಗೇ ಮಾಡೋದಿಲ್ಲ. ಅದು ಯಾವ ಲಾಜಿಕ್ ಇದೆ ಇದರಲ್ಲಿ ಗೊತ್ತಿಲ್ಲ. ನಾನು ಇದನ್ನ 10 ವರ್ಷದಿಂದ ನನ್ನ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೀನಿ, ಮತ್ತೆ ಅದೇ ಮಾಡ್ತಾರೆ. ದಿನ ಬೆಳಿಗ್ಗೆ ಎದ್ದು ಇದೇ ಮಾಡ್ತಾರೆ. ನಾನೊಂದು 1000 ಸತಿ ಹೇಳಿರ್ಬೋದು. ಆದ್ರೂ ಅಲ್ಲಿ ಕೆಲಸ ಮಾಡೋವಾಗ ಎಷ್ಟು ನಮ್ಮ ಇಂಜಿನಿಯರ್ಗಳು ತಲೆ ಅಪ್ಲೈ ಮಾಡೋದಿಲ್ಲ, ಎಷ್ಟು ಬ್ರೈನ್ ಡೆಡ್ ಆಗಿದೆ ಅಂದ್ರೆ, ನಾನು 1000 ಬಾರಿ ಹೇಳಿದ್ರು ಕೂಡ ಹೋಗ್ಬಿಟ್ಟು ಎಡ್ಜ್ ಅಲ್ಲಿ, 2 ಎಡ್ಜ್ ಅಲ್ಲಿ ವೈಟ್ ಲೈನ್ ಮಾರ್ಕಿಂಗ್ ಮಾಡ್ತಾರೆ ಬಿಟ್ರೆ ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಮಾಡೋದಿಲ್ಲ. ಅದಕ್ಕಾಗಿ ಎಸ್ಟಿಮೇಟ್ ಇವಾಗ ಮಾಡ್ತಾ ಇದ್ದೀರಾ, ಟೆಂಡರ್ ಕರೀತಾ ಇದ್ದೀರಾ. ನಾನು ಹೇಳೋದು 4 ಮೀಟರ್ಗಿಂತ ವಿಡ್ತ್ ಕಡಿಮೆ ಇದ್ರೆ ಕೂಡ ಸೆಂಟರ್ ಲೈನ್ ಮಾರ್ಕಿಂಗ್ ಮಾಡಬೇಕು. ಸೈಡ್ ಲೈನ್ ಮಾರ್ಕಿಂಗ್ ಬಿಟ್ಬಿಡಿ. ಐ ರಿಪೀಟ್, 4 ಮೀಟರ್ ವಿಡ್ತ್ಗಿಂತ ಕಡಿಮೆ, 4 ಮೀಟರ್ ವಿಡ್ತ್ ಇದ್ರೆ ನೀವು ಸೈಡ್ ಮಾರ್ಕಿಂಗು ಸಣ್ಣ ರಸ್ತೆಗೆ ಬೇಕಾಗೇ ಇಲ್ಲ. ಡೋಂಟ್ ವೇಸ್ಟ್ ಯುವರ್ ಮನಿ. ಮಾಡದೆ